ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವತ್ತಿನ ಎಪಿಸೋಡಲ್ಲಿ 4th ಸೆಮ್ಮಲ್ಲಿ ಬರುವಂಥದ್ದು ಸ್ಟೀಲ್ ಅನ್ನೋ ಚಾಪ್ಟರ್ ಬಗ್ಗೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಲೋಟ್ರೋಪಿಕ್ ಮಾಡಿಫಿಕೇಷನ್ಸ್ ಆಫ್ ಐರನ್ ಅಂತ ಆಲ್ರೆಡಿ 4 ವೀಡಿಯೋಸು ಸ್ಟೀಲ್ ಚಾಪ್ಟರ್ ಮೇಲೆ ಬಿಟ್ಟಿದ್ದೀನಿ. ಸೊ ಈ ಚಾಪ್ಟರ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಇದು ರಫ್ಲಿ ನಿಮಗೆ 4 hours ಚಾಪ್ಟರ್ ಇದೆ. ಹಾಗಾಗಿ ನಿಮಗೆ 8 to 10 ಮಾರ್ಕ್ಸ್ ಈ ಚಾಪ್ಟರ್ ಬರುತ್ತೆ. ಸೊ ಅಲೋಟ್ರೋಪಿಕ್ ಮಾಡಿಫಿಕೇಷನ್ಸ್ ಆಫ್ ಐರನ್ ಮೇಲೂ ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ ಸಾಲಿಡ್ ಐರನ್ನು 3 ಅಲೋಟ್ರೋಪಿಕ್ ಮಾಡಿಫಿಕೇಷನ್ಸಲ್ಲಿ ಎಕ್ಸಿಬಿಟ್ ಇರುತ್ತೆ. ಆಲ್ಫಾ, ಬೀಟಾ ಆ್ಯಂಡ್ ಡೆಲ್ಟಾ ಅಂತ ಹೇಳ್ತಾರೆ. ಆಲ್ಫಾ, ಗ್ಯಾಮಾ ಆ್ಯಂಡ್ ಡೆಲ್ಟಾ ಐರನ್ ಅಂತ ಹೇಳ್ತಾರೆ. ಸೊ ಅವು ಏನಾಗುತ್ತೆ, ದೇ ಡಿಫರ್ ಇನ್ ದಿ ಎಬಿಲಿಟಿ ಟು ಡಿಸಾಲ್ವ್ ದ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಕಾರ್ಬನ್ ಆ್ಯಸ್ ದ ಪೋಸಸ್ ದ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಆ ಐರನ್ಗಳು ಎಷ್ಟು ಕಾರ್ಬನ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಆಲ್ಫಾ, ಗ್ಯಾಮಾ, ಡೆಲ್ಟಾ ಅಂತ ಡಿಸೈಡ್ ಮಾಡ್ತೀವಿ. ಅದಕ್ಕೋಸ್ಕರ ಅಮೌಂಟ್ ಆಫ್ ಕಾರ್ಬನ್ ವೇರಿ ಆಗೋದಕ್ಕೋಸ್ಕರ ದೇರ್ ಫಿಸಿಕಲ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ, ವೇರಿ ಆಗುತ್ತೆ. ಬಟ್ ದೇ ಆರ್ ಇಂಟರ್ ಕನ್ವರ್ಟಬಲ್ ಅಟ್ ದೇರ್ ಟ್ರಾನ್ಸಿಷನ್ ಟೆಂಪರೇಚರ್. ಸೊ ಈಗ ಆಲ್ಫಾ ಐರನ್ ಇದೆ, ಅದನ್ನು ನಾನು ಗ್ಯಾಮಾ ಐರನ್ ಕನ್ವರ್ಟ್ ಮಾಡಬೇಕು ಅಂದರೆ 910 ಡಿಗ್ರಿಗೆ ಹೀಟ್ ಮಾಡ್ತೀನಿ. ಅಥವಾ ಗ್ಯಾಮಾ ಐರನ್ನ ಆಲ್ಫಾ ಐರನ್ ಮಾಡಬೇಕು ಅಂದರೆ 910ಗೆ ಕೂಲ್ ಮಾಡ್ತೀನಿ. ಈ ಥರ ಗ್ಯಾಮಾ ಇರೋದನ್ನು ಡೆಲ್ಟಾ ಮಾಡಬೇಕು ಅಂದರೆ 1400 ಡಿಗ್ರಿಗೆ ಹೀಟ್ ಮಾಡ್ತೀನಿ. ಡೆಲ್ಟಾಯಿಂದ ಗ್ಯಾಮಾ ಬರಬೇಕು ಅಂದರೆ ಅಷ್ಟು ಟೆಂಪ್ರೇಚರ್ನ ರೆಡ್ಯೂಸ್ ಮಾಡ್ತೀನಿ. ದೋಸ್ ಆರ್ ಇಂಟರ್ ಕನ್ವರ್ಟಬಲ್. ಮೊದಲನೇದು ಆಲ್ಫಾ ಹೈಡ್ರೋಜನ್ ಅಂದರೆ ಏನು ಅಂತ. ಇಟ್ ಹ್ಯಾಸ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲೈನ್ ಲ್ಯಾಟಿಸ್, BCC ಲ್ಯಾಟಿಸ್ ಇರುತ್ತೆ. ಆ್ಯಂಡ್ ಕ್ಯಾನ್ ಡಿಸಾಲ್ವ್ ಓನ್ಲಿ ಅ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ 0.006 to 0.002%. ನಾನು ಮುಂಚೆನೇ ಹೇಳಿದ್ದೀನಿ, ಇದನ್ನ ಯಾವ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂದರೆ ಬೇಸ್ಡ್ ಆನ್ ದಿ ಅಮೌಂಟ್ ಆಫ್ ಕಾರ್ಬನ್ ಪ್ರೆಸೆಂಟ್. ಸೊ ಆಲ್ಫಾ ಐರನಲ್ಲಿ 0.006 to 0.002% ಮಾತ್ರ ಇರುತ್ತೆ. ತುಂಬ ಸಾಫ್ಟಾಗಿರುತ್ತೆ, ಡಕ್ಟೈಲ್, ಫೆರಮ್ಯಾಗ್ನೆಟಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ದೇ ಆಲ್ಸೋ ಕಾಲ್ಡ್ ಆಸ್ a-ferrite ಅಂತ ಕರೀತಾರೆ. ಬಿಕಾಸ್ ಐರನ್ ಇರೋದಕ್ಕೋಸ್ಕರ a-ferrite ಅಂತ ಹೇಳ್ತಾರೆ. ಇಟ್ ಲೂಸಸ್ ಇಟ್ಸ್ ಮ್ಯಾಗ್ನೆಟಿಕ್ ನೇಚರ್ ಅಟ್ 768 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಅದೇನಾಗುತ್ತೆ ಅಂದರೆ ಡಯಾಮ್ಯಾಗ್ನೆಟಿಕ್ ಇರೋದ್ರಿಂದ ಮ್ಯಾಗ್ನೆಟಿಕ್ ಲೂಸಸ್ ಅಟ್ 678 ಅಂಡ್ ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಆಗಿಬಿಡುತ್ತದು. ಇಟ್ ಚೇಂಜಸ್ ಓವರ್ ಟು ಗ್ಯಾಮಾ ಐರನ್ ಅಟ್ 910 ಡಿಗ್ರಿ ಸೆಂಟಿಗ್ರೇಡ್. ಮುಂಚೆನೇ ಹೇಳಿದೆ, ದೇ ಆರ್ ಇನ್ವರ್ಟಬಲ್. ಆ ಥರ ನೆಕ್ಸ್ಟ್ ನಾವು ಎರಡನೇ ಅಲೋಟ್ರೋಪಿಕ್ ಮಾಡಿಫಿಕೇಷನ್ ಆಫ್ ಐರನ್ನ ತೊಗೊಂಡ್ರೆ ಡೆಲ್ಟಾ ಐರನ್ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲೈನ್ ಲ್ಯಾಟಿಸ್. ಅದು BCC ಇತ್ತು, ಇದು FCC ಇದೆ. ಆ್ಯಂಡ್ ಇಟ್ ಈಸ್ ನಾನ್ ಮ್ಯಾಗ್ನೆಟಿಕ್. ದೇ ಕ್ಯಾನ್ ಡಿಸಾಲ್ವ್ ಅಪ್ ಟು 2% ಕಾರ್ಬನ್. ಅಲ್ಲಿ 0.006 ಇತ್ತು, ಇಲ್ಲಿ 2% ಕಾರ್ಬನ್ ಇದೆ. ಇಟ್ ಈಸ್ ಸ್ಟೇಬಲ್ ಅಪ್ ಟು 910 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ಅಟ್ 400 ಡಿಗ್ರಿ 1400 ಅಪ್ ಟು ಬಿಟ್ವೀನ್ 910 to 1400 ಡಿಗ್ರಿ ಸೆಂಟಿಗ್ರೇಡ್ ತನಕ ಸ್ಟೇಬಲ್ ಆಗಿರುತ್ತೆ. ದ ಸಾಲಿಡ್ ಸೊಲ್ಯೂಷನ್ ಆಫ್ ಗ್ಯಾಮಾ ಐರನ್ ಇಸ್ ಕಾಲ್ಡ್ ಆಸ್ ಅಸ್ಟಟೈನ್. ಹೆಂಗೆ ಅದಕ್ಕೆ ಆಲ್ಫಾ ಫೆರೈಟ್ ಅಂತ ಹೇಳ್ತಾರಲ್ಲ, ಹಾಗೆ ಇದಕ್ಕೆ ಸ್ಪೆಷಲ್ ನೇಮ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಅಸ್ಟಟೈನ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಟ್ ಅಲಾಯ್ ಸ್ಟೀಲ್ಸ್. ಆ ಥರ ಡೆಲ್ಟಾ ಐರನ್ ಇದೆ. ಇಟ್ ಈಸ್ ಬಾಡಿ ಸೆಂಟರ್ಡ್. ಅದು ಮೊದಲನೇ ಥರನೇ BCC ಇದೆ. ದೇ ಆರ್ ಆಲ್ಸೋ ನಾನ್ ಮ್ಯಾಗ್ನೆಟಿಕ್ ಆ್ಯಂಡ್ ಕ್ಯಾನ್ ಡಿಸಾಲ್ವ್ ಲಿಟ್ಲ್ ಅಮೌಂಟ್ ಅಪ್ ಟು 1%. ಗ್ಯಾಮಾ ಐರನ್ ಚೇಂಜಸ್ ಟು ಡೆಲ್ಟಾ ಐರನ್ ಅಟ್ 1400 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ದೇ ಸ್ಟೇಬಲ್ ಅಪ್ ಟು 1539 ಡಿಗ್ರಿ ಸೆಂಟಿಗ್ರೇಡ್. ದಟ್ಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐರನ್. ಸೊ ಈಗ ಆಲ್ಫಾ ಗ್ಯಾಮಾ ಡೆಲ್ಟಾ ಅಂತ ನಾವು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ ಅಮೌಂಟ್ ಆಫ್ ಕಾರ್ಬನ್ ಎಷ್ಟಿದೆ ಅನ್ನೋದ್ರ ಮೇಲೆ ಹೇಳ್ತೀವಿ. ಅವು ದೇ ಆರ್ ಇಂಟರ್ ಕನ್ವರ್ಟಬಲ್. ಯಾವ ಟೆಂಪ್ರೇಚರ್ಗೆ ಇಂಟರ್ ಕನ್ವರ್ಟಬಲ್ ಆಗ್ತವೆ. ಅವು ಬಾಡಿ ಅದರದ್ದು ಶೇಪ್ ಯಾವ ಥರ ಇದೆ, ಲ್ಯಾಟಿಸ್ ಯಾವ ಥರ ಇದೆ, ಕ್ರಿಸ್ಟಲ್ ಲ್ಯಾಟಿಸ್ ಯಾವ ಥರ ಇದೆ. ಸೊ ಅದು ಇಂಪಾರ್ಟೆಂಟು. ಮ್ಯಾಗ್ನೆಟಿಕ ನಾನ್ ಮ್ಯಾಗ್ನೆಟಿಕ ಇಂಪಾರ್ಟೆಂಟ್ ಇರುತ್ತೆ. ಅಮೌಂಟ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಫೆರೇಟ್ ಅಂತ ಹೇಳ್ತೀವಲ್ಲ, ಇಟ್ಸ್ ನೋನ್ ಆಸ್ ಆಲ್ಫಾ ಸಾಲಿಡ್ ಸೊಲ್ಯೂಷನ್ಗೆ ಫೆರೇಟ್ ಅಂತ ಹೇಳ್ತಾರೆ. ಇಟ್ಸ್ ಇಂಟರ್ಸ್ಟಿಷಿಯಲ್ ಸಾಲಿಡ್ ಸೊಲ್ಯೂಷನ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ಡಿಸಾಲ್ವ್ಡ್ ಇನ್ ಆಲ್ಫಾ. BCC ಐರನ್ ಇರುತ್ತೆ. ಇಟ್ ಕ್ಯಾನ್ ಫಾರ್ಮ್ ಸ್ಟೇಬಲ್ ಐರನ್ ಬಿಲೋ 900 ಡಿಗ್ರಿ ಸೆಂಟಿಗ್ರೇಡ್. ದ ಮ್ಯಾಕ್ಸಿಮಮ್ ಸಾಲ್ಯುಬಿಲಿಟಿ at 0.0025% carbon at 723 Kelvin and 0.008% at room temperature. It is a softest structure that appears on the diagram.